ನಮಸ್ಕಾರ ಎಂಚಲ್ಲರ್ ಮಾತಾ. ಇಡ್ಲಿ ಹೇಗೆ ಮಾಡೋದಂತ ಎಲ್ರಿಗೂ ಗೊತ್ತಿರೋ ವಿಷಯ. ಬಟ್ ನಾನ್ ಮಾಡುವ ಇಡ್ಲಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾಡುವ ಇಡ್ಲಿ ರೆಸಿಪಿ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ 1/4 ಕಪ್ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಮೆಂತೆ ಕಾಳು ಇದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಇದೆರಡನ್ನ 1 ರಿಂದ 2 ಸಲ ವಾಶ್ ಮಾಡ್ಕೋಬೇಕು. ತುಂಬ ರಫ್ ಆಗಿ ವಾಶ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ರಫ್ ಆಗಿ ವಾಶ್ ಮಾಡಿಬಿಟ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ 4 ರಿಂದ 5 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು. ಈಗ ಇದು ಚೆನ್ನಾಗಿ ನೆಂದಿದೆ. ನೀವು ಉದ್ದಿನ ಕಾಳು ಬದಲಾಗಿ ಇಡೀ ಉದ್ದು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಬದಿಯಲ್ಲಿಟ್ಟು ಇನ್ನೊಂದು ಬೌಲಲ್ಲಿ 1/4 ಕಪ್ಪು ತೆಳುವಾದ ಅವಲಕ್ಕಿನ ನಾನಿಲ್ಲಿ ತಗೊಂಡಿದ್ದೇನೆ. ಇದನ್ನು ಹಾಗೆ ಒಂದು ಸಲ ನೀರು ಹಾಕಿ ವಾಶ್ ಮಾಡ್ಕೊಳ್ಬೇಕು. ಅವಲಕ್ಕಿ ವಾಶ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು 10 ನಿಮಿಷಗಳ ಕಾಲ ಇದನ್ನು ನೆನೆಸಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಮೊದಲಿಗೆ ನಾನಿಲ್ಲಿ ನೆನೆಸಿಟ್ಟ ಉದ್ದಿನ ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಟ ಅವಲಕ್ಕಿಯನ್ನು ನೀರಿನ ಜೊತೆನೇ ಹಾಕ್ತಾ ಇದ್ದೀನಿ. ಈಗ ಮುಚ್ಚಳ ಇಟ್ಬಿಟ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಗ್ರೈಂಡ್ ಆಗಿದೆ ನೋಡಿ, ಸಾಫ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇರಬೇಕು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಇಡ್ಲಿ ರವನ ಬೆರೆಸ್ಕೊಳ್ತಾ ಇದ್ದೀನಿ. 1/4 ಕಪ್ ಉದ್ದಿನ ಬೇಳೆಗೆ ನಾನಿಲ್ಲಿ 1/2 ಕಪ್ ಇಡ್ಲಿ ರವೆನ ಹಾಕ್ತಾ ಇದ್ದೀನಿ. ಇಡ್ಲಿ ರವೆ ಹಾಕಿಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಟ್ಲೀಸ್ಟ್ 5 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹೀಗೆ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಈಗ ಇದಕ್ಕೆ ಒಂದು ಮುಚ್ಚಳ ಇಟ್ಬಿಟ್ಟು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಹಿಟ್ಟಿನ ಹದ ನೋಡಿಬಿಟ್ಟು ನಿಮ್ಗೆ ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಹಿಟ್ಟು ಕರೆಕ್ಟ್ ಆಗಿದೆ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಇದೆ. ಹಾಗಾಗಿ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಒಂದ್ಸಲ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಇದೆ. ಈಗ ಇದಕ್ಕೆ ನಾನು 3/4 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆನ ಗ್ಯಾಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಈ ಪ್ಲೇಟ್ಗೆ ಹಾಕೊಳ್ಳೋಣ. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ಮಾತ್ರ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಅದರ 2ರಷ್ಟು ಐಟಮ್ಸ್ನ ನೀವು ಹಾಕ್ಕೊಳ್ಬೇಕು.
ಈ ಹಿಟ್ಟಿಂದ ನೀವು 12ರಿಂದ 15 ಇಡ್ಲಿನ ಮಾಡ್ಕೊಳ್ಬೋದು. ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇರ್ಬೋದು ಅಥವಾ ಬ್ಯಾಚುಲರ್ಸ್ ಇರ್ಬೋದು, ಅವರಿಗೆ ಇಡ್ಲಿ ಮಾಡೋದಕ್ಕೆ ಅಕ್ಕಿ ಎಷ್ಟು ಹದದಲ್ಲಿ ಗ್ರೈಂಡ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅಂಥವ್ರಿಗೆ ಈ ರೆಸಿಪಿ ಬೆಸ್ಟ್. ಅಂಥವರು ಈ ಥರ ಇಡ್ಲಿ ರವನ ಯೂಸ್ ಮಾಡಿಕೊಂಡು ಇಡ್ಲಿನ ಮಾಡ್ಕೋಬೋದು. ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡೋಣ. ಇದನ್ನು ನೀವು 10ರಿಂದ 15 ನಿಮಿಷಗಳ ಕಾಲ ಆದರೂ ಬೇಯಿಸಬೇಕು. ನೋಡಿ, ಈಗ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ನೀವು ಇದನ್ನು ಸಾಂಬಾರ್ ಜೊತೆನೂ ತಿನ್ಬೋದು ಅಥವಾ ಚಟ್ನಿ ಜೊತೆನೂ ತಿನ್ಬೋದು. ನಾನು ಈಗ ಇಡ್ಲಿನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿ ಬಿಸಿ ಸಾಫ್ಟ್ ಆದ ಇಡ್ಲಿ ರೆಡಿಯಾಗಿದೆ. ಅವಲಕ್ಕಿ ಯೂಸ್ ಮಾಡೋದ್ರಿಂದ ಇಡ್ಲಿ ಸಾಫ್ಟಾಗೇ ಬರುತ್ತೆ. ಮದುವೆಯಾದ ಹೊಸತರಲ್ಲಿ ನಾನು ಇಡ್ಲಿನ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ, ಬಟ್ ಯಾವಾಗಲೆಲ್ಲ ಮಾಡ್ತಿದ್ದೆ ಆವಾಗಲೆಲ್ಲ ಇಡ್ಲಿ ತುಂಬ ಹಾರ್ಡಾಗಿ ಬರ್ತಿತ್ತು. ಸೊ ನನ್ನ ಅತ್ತೆ ನನಗೆ ಈ ಐಡಿಯಾನ ರೆಕಮೆಂಡ್ ಮಾಡಿದರು. ಸೊ ನಾನು ಇವಾಗ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಈ ಥರ ಸಾಫ್ಟ್ ಇಡ್ಲಿ ಹೇಗೆ ಮಾಡೋದಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಆಗಿತ್ತು ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.